ಅಯ್ಯೋ ನೀಯೇ ಹಿಂಗೆ ಇಷ್ಟೊಂದು ಸ್ವೆಟ್ ಆಗಿದ್ಯಾ? ಗಾಡಿ ಹಿಡಿದು ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಹೋಗ್ತಾ ಇದಾರೆ ಡಾರ್ಲಿಂಗ್ಸ್, ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಅಲ್ಲಿ. ಅಯ್ಯೋ ದೇವ್ರೆ, ಎಷ್ಟು ಡೀಪ್ ಇದೆ ಅಂದ್ರೆ. ಆಯ್ತಾಯ್ತು, ಹುಷಾರಾಗಿ ಬನ್ನಿ. ಅಲ್ಲಿ ಕೇಳಿಸ್ತಾ ಇದೆ. ಹೋಗೋಣ, ಲೆಟ್ಸ್ ಗೋ. ಇನ್ನ ಮೇಲಿದೀನ್ರು, ಇದಲ್ವಾ ಪೀಕ್ ಪಾಯಿಂಟು? ಇಂಜಿನಿಯರಿಂಗ್ ಅಲ್ಲಿ ನಾವು ಮಾನ್ಸೂನ್ ರೈಡ್ ಅಂತ ಬಂದಿದ್ವಿ ಬೈಕಲ್ಲಿ. ಅವಾಗ ಇದೇ ತರ ಹೋಗಿದ್ವಿ. ಏನ್ ಕ್ರೇಜಿ ಆಗಿದೆ ಗುರು ವಿವೋ. ಅಲ್ಲಿ ಯಾರೋ ನೋಡು ಟವಲ್ ಹಾಕೊಂಡು ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವ್ರು ಕಣು ಅಂತ. ಈ ಕೆಳಗ್ ನೋಡು ಗುರು, ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಸೊ ಡಾರ್ಲಿಂಗ್ಸ್, ಇವಾಗ ನಾವು ನಿಮ್ ಹಿಂದೆ ಕಾಣಿಸ್ತಾ ಇದೆ ಗೊತ್ತಾ, ಅಲ್ಲಿ ಆ ಪೀಕ್ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಜೀಪ್ ರೆಡಿ ಆಗಿದೆ, ಜೀಪಲ್ಲಿ ಹೊತ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೋ, ಕಮಾನ್. 1 hour ಬೆಳಿಗ್ಗೆ ಎದ್ದಾಗಿಂದ ಕನ್ನಡಿ ಮುಂದೆ ನಿಂತಿದ್ದಾಳೆ ಅವಳು. ಬೆಳಿಗ್ಗೆ ಎದ್ದಾಗಿಂದ ಕನ್ನಡಿ ಮುಂದೆ ನಿಂತಿರೋದು, ಇನ್ನೂ ಬಂದಿಲ್ಲ. ಅನ್ಸದೇ ಇಲ್ಲ ಅವ್ರಿಗೆ, ನಾನು ಏನು ರೆಡಿನೂ ಆಗಿಲ್ಲ ನೋಡಿಬೇಕಾದ್ರೆ. ಇವ್ರು ನೋಡಿ ಎಷ್ಟು ಬೇಗ ರೆಡಿ ಆಗಿದ್ದಾರೆ, ಹಿಂಗೆ ಅನ್ನಷ್ಟು ರೆಡಿ ಆಗ್ಬಿಟ್ರು. ಬರೀ ಡಾರ್ಲಿಂಗ್ಸ್, ಯಾರಾದರೂ ಟ್ರೆಕ್ಕಿಂಗ್ಗೆ ಹಿಂಗೆ ಬರ್ತಾರ, ಆ ಥರ ಬರ್ತಾರೆ. ಟ್ರೆಕ್ಕಿಂಗಿಗೆ ಹೋಗೋ ಡ್ರೆಸ್ ಇದೆ. ಆಕ್ಚುಲಿ ನಂಗೆ ಟ್ರೆಕ್ಕಿಂಗ್ ಅಂತೆಲ್ಲ ಏನು ಹೇಳಿರ್ಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇರೋದು. ನೋಡಿ ಡಾರ್ಲಿಂಗ್ಸ್, ಇಲ್ಲೊಂದು ದೊಡ್ಡ ಗೇಟ್ ಅಲ್ಲಿದೆ, ಇದು ಚಿಕ್ಕ ಗೇಟ್. ಹಿಂಗೆ ಹೋಗ್ಬೋದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಫಿಲ್ಮ್ನಲ್ಲಿ ಸುತ್ತ ಗ್ರೀನರಿ ಇದೆ ಡಾರ್ಲಿಂಗ್ಸ್. ನೋಡಿ ಯಾವುದು ಇದು? ಸನ್ಫ್ಲವರ್ ಅಲ್ಲ ಕಣೆ ಡಾರ್ಲಿಂಗ್ಸ್, ದಿಸ್ ಈಸ್ ಸನ್ಫ್ಲವರಾ? ಸನ್ಫ್ಲವರ್ ಥರ ಇದೆ, ಬಟ್ ಸನ್ಫ್ಲವರ್ ಅಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ನಾವು ಹೋಗ್ತಾರೋ ಪೀಕ್ ನೇಮೇನು? ಬಳ್ಳಾರಿ ದುರ್ಗ ಫೋರ್ಟ್. ಅದು ಹೇಳಕ್ ಬರ್ತಾರ, ದುರ್ಗ ಫೋರ್ಟ್. ಹೋಗೋಣ. ಸೊ ಇನ್ನು ಯಾರ್ಯಾರು ವೇಟಿಂಗು? ರೈಟ್ ಲೈಕ್ ಓಕೆ. ಹೋಗಿದೆ ಈ ಥರದ್ರಲ್ಲಿ ಝೂಮಲ್ಲೆಲ್ಲ ಇರಿ ಬೇಡ. ಆ ಪೀಕಲ್ಲಂತೂ ಕಂಪ್ಲೀಟಾಗಿ ಕ್ಲೌಡು ಮುಚ್ಕೊಬಿಟ್ಟಿದೆ ಆ ಪೀಕ್ನ. ಅಲ್ಲೋದ್ರೆ ಸಖತ್ತಾಗಿರುತ್ತೆ. ಅವ್ರು ಆ್ಯಕ್ಚುಲಿ ಒಂದು ಟ್ರೀ ಹೌಸ್ಗೆ ಸಪ್ರೇಟಾಗಿ ಹೋಗಿ ಬರ್ತಾ ಇದ್ದಾರೆ. ಏನು ವಿಷಯ ಅಂತ ಕೇಳಬೇಕು. ನೋಡಿ, ಮುದ್ದೋಳ್, ಜಸ್ಟ್ 8 months ಓಲ್ಡ್. ಓಕೆ, ಹಾಂ. ಯಾರಿಗೂ ಬರ್ದಿರೋ ಡೌಟ್ ಬರುತ್ತಲ್ಲೇ, ಏನಂದರೆ ಆ 2 ನಾಯಿ ಜಗಳ ಆಡುತ್ತಾ ಅಂತೆ. ನೋ ಕಾಮೆಂಟ್ಸ್. ಬಳ್ಳಾರಾಯನ ದುರ್ಗಾ ಪೀಕ್ ಅನ್ಸುತ್ತೆ. ಆಕ್ಚುಲಿ ಅದಲ್ವಂತೆ, ಇವಾಗ ಕ್ಯಾನ್ಸಲ್ ಆಗಿ ಬೇರೆ ಪೀಕಿಗೆ ಹೋಗ್ತಾ ಇದೀವಿ. ಪಕ್ಕ ಕುರುಡಿ ಥರ ಕಾಣಿಸ್ತಾ ಇದೆ ಇದರಲ್ಲಿ. ಏನಿಲ್ಲ ಕಾಣಲೋಕವನ್ನು ಕಾಣು, ಹಂಗೆ ಕಾಣಿಸ್ತಾ ಇದೆ. ಅತಿ 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 ಒಬ್ಬೊಬ್ರಾಗತಿ. ನಮ್ಮ ಗೈಡ್ ಅವ್ರ ಮುಂದೆ ಹೋಗ್ತಾ ಇದ್ದಾರೆ. 48 ನಿಮಿಷ ನಿಂತಿದ್ದೀವಿ ಬರ್ಡೇ ಬಾಯ್ಗೋಸ್ಕರ. 48 ನಿಮಿಷ ನಿಂತಿದ್ದೀವಿಗೋಸ್ಕರ ಬರ್ಡೇ ಬಾಯ್. ಆ ಪೀಕ್ಗೆ ಹೋಗ್ತಾ ಇದೀವಿ. ಆ ಪೀಕೆ ತಾನೆ ಜೀಪಲ್. ಅಯ್ಯೋ ದೇವ್ರೆ, ಟೆಂಪಲ್ ರನ್ ನಾನು ಹಿಂಗೆ ತಿಳ್ಕೊತೀನಿ. ಟೆಂಪಲ್ ರನ್ ಗೊತ್ತಾ? ಟೆಂಪಲ್ ರನ್ ಅಲ್ಲ, ಇದು ಜೀಪ್ ರನ್. ಇದು ಆತರ ಅದನ್ನೇ ಹೇಳಕ್ ಬಂದೆ, ಕಂಪ್ಲೀಟ್ ಮಾಡಕ್ ಬಿಡು. ಜಾಕ್ ಫ್ರೂಟ್ ಕಿತ್ಕೋಬೇಕಂತೆ. ಆತರ ಎಲ್ಲ ಸಾಹಸ ಮಾಡ್ಬೇಕು. ಎಲ್ಲ ಹೋಗ್ತಾ ಇದೀವಿ. ಓಕೆ, ಈಗ ನೀನು ಪೆಪ್ಪರ್ ನೋಡ್ಬೇಕಾ? ತಗದಿ ಅಲ್ಲಿ ಹೋಗ್ಬಿಟ್ಟು ಅದನ್ನ ನೋಡ್ಬೇಕು ತಗದಿ. ಆಹಾ, ಆ ಥರ. ಬಟ್ ಸೂಪರ್ ಫೀಲ್. ಗಿಣಿ ಮಾರಿ ನಾನು ಕಪ್ಪಗಾಗಿದ್ದೀನಿ ಅನಿಸ್ತಾ ಇದೆ ನನಗೆ. ಅಯ್ಯೋ, ನೀನೇ ಕಪ್ಪಗಾಗಿದ್ಯಾ ಅಂದರೆ ಏನೇ ಕತೆ. ಈ ಜರಿ ಕಾಫಿ ಶಾಪ್, ಅಲ್ಲಿ ರಾಣಿ ಜರಿ ವ್ಯೂ ಪಾಯಿಂಟ್ ಇಲ್ಲಿಂದ ಜಸ್ಟ್ 7 kilometers ಇದೆ. ನಾವು ಹೋಗ್ತಾ ಇರುವ ಪಾಯಿಂಟ್ ನೋಡಿ, ಎಷ್ಟು ಫಾಗ್, ಕಂಪ್ಲೀಟ್ ಫಾಗಿಂದ ಮುಚ್ಚೋಗ್ಬಿಟ್ಟಿದೆ. ಆ ಪಾಯಿಂಟ್ಗೆ ಹೋಗ್ತಾ ಇರೋದು ನಾವು. ಆ ವ್ಯೂ ಅಂತೂ ಸಾಕಾಗಿದೆ ಗುರು. ಸೇಮ್ ಇದೇ ಥರ ಜೀಪಲ್ಲಿ ಇನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಇಂಜಿನಿಯರಿಂಗಲ್ಲಿ ನಾವು ಮಾನ್ಸೂನ್ ರೈಡ್ ಅಂತ ಬಂದಿದ್ವಿ ಬೈಕಲ್ಲಿ. ಅವಾಗ ಇದೇ ಥರ ಹೋಗಿದ್ವಿ, ಸೇಮ್ ಪ್ಲೇಸ್. ಅದೆಲ್ಲ ನೆನಪಾಗ್ತಾ ಇದೆ ನನಗೆ, ಒಂದೊಂದಾಗಿ ನೋಡ್ತಾ ಇದ್ರು. ಒಂದು ಸ್ಟೋರಿ ಇದೆ, ಒಂದು ಇಂಜಿನಿಯರ್ ಅಲ್ಲಿ ಕೇಳಿ. ಇಂಜಿನಿಯರ್ ಅಲ್ಲ, ಇಂಜಿನಿಯರಿಂಗಲ್ಲಿ. ವಾವ್, ನಾವು ಹೋಗ್ತಾ ಇರೋದು ಇವಾಗ ಅಲ್ಲಿಗೆ. ಫಾಗ್ ನೋಡೋ ಮಚ್ಚಿ, ಅಯ್ಯಪ್ಪ, ಓ ಮೈ ಗಾಡ್. ಆ್ಯಕ್ಚುಲಿ ಇವಾಗ ಒಂದ್ಸಲ ಡೀಪ್ ಬ್ರೆತ್ ತಗೋ, ಮಣ್ಣು ಸ್ಮೆಲ್ಲು ನಿಂಗೆ ಫೀಲ್ ಆಗುತ್ತೆ. ಈ ಕೆಳಗೆ ನೋಡು ಗುರು, ಓ
ಅಯ್ಯಪ್ಪ ಬಿದ್ದರೆ ಏನು ಕತೆ, ಇಲ್ಲೇ ಸ್ಟಾಪಾ? ಓಹ್, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಕಾರ್ನ ನಾವಲ್ಲಿ ಪಾರ್ಕ್ ಮಾಡಿ ನೋಡಿ ಎಷ್ಟು ಸಾಕಾಗಿದೆ ವೆದರು. ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಾಕ್ ಮಾಡೋದಕ್ಕೆ. ಡಾರ್ಲಿಂಗ್ಸ್, ನೀವೇನೇ ಹೇಳಿ ವೆದರು ನನ್ನ ಮೂಡ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡುತ್ತೆ. ವೆರಿ 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 ಹ್ಯಾಪಿ. ಎಷ್ಟು ಫಾಗ್ ಇದೆ ನೋಡಿ, ಕಂಪ್ಲೀಟ್ಲಿ ಫಾಗ್. ವೇ ಟು ರಾಣಿಜೇರಿ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಡಾರ್ಲಿಂಗ್ಸ್ ಟೈಮ್ ನೋಡಿ 11:10, ಬಟ್ ಯಾವ ಥರ ಇದೆ, ಅರ್ಲಿ ಮಾರ್ನಿಂಗ್ ಥರನೇ ಇದೆ. ಏನೂ ಕಾಣಿಸ್ತಾ ಇಲ್ಲ ಮುಂದೆ, ಫುಲ್ ಡೀಪ್ ಇದೆ ಡಾರ್ಲಿಂಗ್ಸ್. ಅದು ಕಾಣ್ತಲ್ಲ, ಆ ಥರ ಕಂಪ್ಲೀಟಾಗಿ ಫಾಗ್ ಮುಚ್ಕೋಬಿಟ್ಟಿದೆ ನೋಡಿ. ಎಲ್ಲ ಮೇಲೆ ಹೋಗ್ತಾ ಇದ್ದಾರೆ. ಅಲ್ಲಾದರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಏನೂ ಕಾಣಿಸ್ತಾ ಇಲ್ಲ ಡಾರ್ಲಿಂಗ್ಸ್. ಇಲ್ಲಿಂದ ಒಂದು 10 ಫೀಟಿಗೆ ಯಾರೂ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿಂದ ಅಷ್ಟೇ ದೂರ ಇರೋದು, ಎಷ್ಟು ಫಾಗ್ ಇದೆ. ಇವ್ರು 3 ಜನ ಫಸ್ಟ್ ಟೈಮ್, ನಂದು ಇದು ಸೆಕೆಂಡ್ ಟೈಮ್. ಚಿಕ್ಕದಾಗ ಒಂದು ಏನಿದೆ ಆರ್ಚ, ಏನದ ವಾಟರ್ ಟ್ಯಾಂಕ್ ಅಂತ ಕಾಣಿಸ್ತಾ ಇದೆ ನೋಡಿ. ದಿಸ್ ಇಸ್ ದ ಫೈನಲ್ ಪಾಯಿಂಟ್. ಎಲ್ಲ ಬ್ಲರ್ರಾಗಿ ಕಾಣಿಸ್ತಾ ಇದ್ದಾರೆ. ಹೋಗಪ್ಪ, ಅಷ್ಟು ಫಾಗ್ ತುಂಬೋಗಿದೆ. ಸ್ಟೆಪ್ಸ್ ಇದೆ ಡಾರ್ಲಿಂಗ್ಸ್. ಇದ್ರ ಮೇಲೆ ಬಂದರೆ ಸ್ವಲ್ಪ ಈ ಕಡೆ ಫುಲ್ ಡೀಪ್ ಇದೆ, ಕಾಣಿಸ್ತಲ್ಲ ಅನ್ಸುತ್ತೆ ನಿಮಗೆ. ಯಾವ ಥರ ಇದೆ ನೋಡಿ, ಕಂಪ್ಲೀಟ್ಲಿ ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಮುಂದೆ ದಾರಿ ಇದೆಯಾ ನೋಡ್ಕೊಂಡು ಹೋಗು. ದಾರಿ ಇಲ್ಲದ ಕಡೆ ಹೋಗ್ಬಿಟ್ಯಾ? ಎಲ್ಲಿದೆ ದಾರಿ ಹೇಗೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಒಟ್ಟಲ್ಲಿ. ಫುಲ್ ಒಬ್ಬರೇ ಹೋಗೋಕ್ಕಾಗಷ್ಟು ಸ್ಪೇಸ್ ಇದೆ. ಏನಿದೆ ಬ್ರೋ ಮುಂದೆ? ವ್ಯೂ ಪಾಯಿಂಟ್ ಇದೆಯಾ? ನಮಸ್ತೆ. ಆರಾಮ. ಥ್ಯಾಂಕ್ ಯು ಬ್ರದರ್. ಮುಂದೆ ವ್ಯೂ ಪಾಯಿಂಟ್ ಇದೆಯಂತೆ, ಗೊತ್ತಿಲ್ಲ. ಲೆಟ್ಸ್ ಗೋ. ಓ ಮೈ ಗಾಡ್, ಅಲ್ಲಿ ಯಾರೋ ನೋಡು ಟವಲ್ ಹಾಕ್ಕೊಂಡು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವರು ಕಣೋ ಅಂತೆ. ದಾರಿ ಹೆಂಗಿದೆ, ಓ ಶಿವ. ಒಬ್ಬರೇ ಹೋಗೋಕ್ಕಾಗೋದು ಡಾರ್ಲಿಂಗ್ಸ್, ಕರೆಕ್ಟಾಗಿ ಒಬ್ಬರು ನಡಿಬೋದಷ್ಟೇ. ಶೆಕೆ ಬೇರೆ ಆಗ್ತಾಯಿದೆ, ನಾವು ಬೇರೆ ಬರ್ತಾಯಿದ್ದೀವಿ. ಯಾವ್ದು ವ್ಯೂ ಪಾಯಿಂಟ್? ಅಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ ನಿಮಗೆ? ಹೋಗ್ತಾ ಇದ್ದಾರೆ ಡಾರ್ಲಿಂಗ್ಸ್, ಕಾಣಿಸ್ತಾ ಇದೆಯಾ ನೋಡಿ ನಿಮಗೆ ಅಲ್ಲಿ. ಕ್ರೇಜಿ ಗುರು. ಹಾಂ, ಬನ್ನಿ ಹೋಗೋಣ. ನಾವಿನ್ನೂ ಇಲ್ಲಿದ್ದೀವಿ ಡಾರ್ಲಿಂಗ್ಸ್, ಕರೆಕ್ಟಾಗಿ ಬಂದಿದ್ದೀವಿ. ಸೌಂಡ್ ಆಗ್ತಾಯಿದೆ ಅಲ್ವಾ, ಗುಜಿ 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 ಅಂತ. ಅಯ್ಯಪ್ಪ, ಬಾಯಿಗೆ ಬರ್ತಾ ಇದೆ ಎಲ್ಲ. ಹೆಂಗಿದೆ ನೋಡಿ ಡಾರ್ಲಿಂಗ್ಸ್ ಜಾಗ. ವಾ, ಇಲ್ಲಿ ಹಾವೇ ಇದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಪ್ಲೀಸ್ ನಡಿ, ಅದನ್ನ ಯಾಕೆ ನೀನು ಮ್ಯಾನಿಫೆಸ್ಟ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತದೆ. ಇಲ್ಲ ಮ್ಯಾನಿಫೆಸ್ಟ್ ನಾನು ಮಾಡ್ತಾ ಇಲ್ಲ. ಇದೇ ಆಗಿದ್ರೆ ಸಂಜು, ಡಾರ್ಲಿಂಗ್ಸ್ ನೋಡಿ ಎಷ್ಟು ಡೀಪ್ ಇದೆ. ಅಯ್ಯಯ್ಯಪ್ಪ ಬನ್ರೋ ಡಾರ್ಲಿಂಗ್ಸ್, ನೋಡಿ ಡಾರ್ಲಿಂಗ್ ಎಷ್ಟು ಡೀಪ್ ಇದೆ ಅಂದರೆ. ಆಯ್ತಾಯ್ತು, ಹುಷಾರಾಗಿ ಬನ್ನಿ ಹುಷಾರಾಗಿ ಬನ್ನಿ ಡಾರ್ಲಿಂಗ್ಸ್. ಇವಾಗ ಹಿಂಗೆ ಹೋಗೋಣ. ಹೆಂಗಿದೆ ನೋಡಿ ಡಾರ್ಲಿಂಗ್ಸ್, ಪ್ಲೇಸು ಸಖತ್ತಾಗಿರುತ್ತೆ. ಬಟ್ ನೋಡಿ, ಒಬ್ಬರೇ ಒಂದು ಹೆಜ್ಜೆ ಇಡೋಕ್ಕಾಗಷ್ಟು ಮಾತ್ರ ಜಾಗ ಇರುತ್ತೆ, ಅಷ್ಟು ಮಾತ್ರ ಇಟ್ಕೊಂಡು ಬರಬೇಕಷ್ಟೆ ನೋಡಿ. ಫುಲ್ಲು ಪೀಕ್ ಪಾಯಿಂಟ್ ಇರುತ್ತೆ. ಇವಾಗ ನಾವು ಹೋಗ್ತಾಯಿದ್ದೀವಿ, ಆ ಕಡೆಯಿಂದ ಬರ್ತಾ ಇದ್ದಾರೆ ನೋಡಿಕೊಂಡು. ಲೆಟ್ಸ್ ಗೋ. ಹೆಂಗಿರುತ್ತೆ ನೋಡೋಣ. ಇವಾಗ ಸ್ವಲ್ಪ ಫಾಗ್ ಕಮ್ಮಿ ಆಗಿ ಪ್ಲೇಸ್ ಅಂತ ಥರ ಕಾಣಿಸ್ತಾ ಇದೆ. 2 ದಾರಿ ಇದೆ, ಹಿಂಗೊಂದಿದೆ. ನಾವು ಹಿಂಗೆ ಹೋಗೋಣ. ಅವರೆಲ್ಲಿ ಅಲ್ಲೋಡಿ ಡಾರ್ಲಿಂಗ್ ಸ್ಪೀಕರ್. ಹಾಂ, ಕೆಳಗಿಂದ ಮೇಲೆ ಬಂದಿದ್ದೀವಿ, ಅದು ಪೀಕೆ. ನಾವು ಈ ಕಡೆ ಪೀಕ್ ಹೋಗ್ತಾ ಇದ್ದೀವಿ. ಎಲ್ಲಿ ಅವರು? ಬಿದ್ದೋದ್ರೆ ಒಂಚೂರು ಜೋರಾಗಿ ಕಿರ್ಚಿ ಗೊತ್ತಾಗುತ್ತೆ. ಕ್ರೇಜಿ, ಆಗಲೇ ನೋಡಿದ್ವಿ. ಅದು ಚಾರ್ಮಡಿ ಘಾಟ್ ಅಲ್ಲ, ಅದು ಏನು ಕ್ರೇಜಿ ಆಗಿದೆ ಗುರು ವಿವೋ. ಲೈಫಲ್ಲಿ ಈ ಥರ ಸ್ಪಾಟ್ಗಳನ್ನ ಮಿಸ್ ಮಾಡ್ಕೋಬೇಡಿ ಡಾರ್ಲಿಂಗ್ಸ್. ಹಾಂ, ಕಾಲಲ್ಲಿ ದೇವ್ರ ಕಾಲು ಅಂತ ಕೊಟ್ಟಿರೋದು ಏನಕ್ಕೆ? ಹತ್ತು ಅಲ್ಲಿ ಕೇಳಿಸ್ತಾ ಇದೆ.
ಕ್ರೇಜಿ ಆಗಿದೆ ಡಾರ್ಲಿಂಗ್ಸ್, ಸೂಪರ್. ಹಂಗೆ ಕೂತ್ಕೊಳ್ಳೆ, ಫೋಟೋ ತೆಗಿತಿಲ್ಲ ಕಣೆಮ್ಮ, ಇದು ವಿಡಿಯೋ ಕಣೆ. ಎಲ್ಲಿ ಕೂತಿದ್ದಾಳೆ ನೋಡಿ ಡಾರ್ಲಿಂಗ್ಸ್ ಅವಳು. ಆಲ್ಮೋಸ್ಟ್ ಪೀಕ್ ಹತ್ರ ಬರ್ತಾ ಇದ್ದೀವಿ. ಮುಕ್ತಲೆಲ್ಲ ಸ್ವೆಟ್ಟು ಕಿತ್ಕೊಂಡು ರಬ ಅಂತ ಬರ್ತಾಯಿದೆ. ಹತ್ಕೊಂಡು ಹಿಂದೆ ನೋಡಿ ಡಾರ್ಲಿಂಗ್ಸ್, ಅಯ್ಯಪ್ಪ ಆಗ್ತಾಯಿಲ್ಲ, ಕಾಲೆಲ್ಲ ರಕ ಅಂತ ಇದೆ. ಸ್ವಲ್ಪ ಜ್ಯೂಸ್ ಬೇಕು ಅನಿಸ್ತಾ ಇದೆ. ಅಣ್ಣ ಬಿಟ್ಬಿಡ್ರಣ ಅನ್ನಿಸ್ತಾ ಇದೆ. ಯಪ್ಪ ಆ್ಯಕ್ಚುಲಿ ಸುಸ್ತಾಗ್ತಾ ಇದೆ. ಕಂಪ್ಲೀಟ್ ಪ್ರಿಪೇರ್ ಆಗಿ ವಿತ್ ಸ್ಟಿಕ್ಕು ಮತ್ತು ಟ್ರೆಕ್ಕಿಂಗ್ ಶೂಸ್ ಎಲ್ಲ ಹಾಕ್ಕೊಂಡು ಬಂದರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಸ್ಟ್ರೈನು. ಹಾಗೆ ಬಂದರೂ ಪರವಾಗಿಲ್ಲ. ಈ ಥರ ಮಿಸ್ ಮ್ಯಾಚಲ್ಲಿ ಬಂದರೆ ಕಷ್ಟ, ಫುಲ್ ಸುಸ್ತಾಗ್ಬಿಡುತ್ತೆ. ಸುಸ್ತಾಗ್ತಾ ಇಲ್ವಾ? ಅಲ್ಲಿದೆ ಪೀಕ್ ಅಂಗಡಿ. ಮೈ ಗಾಡ್ ಬ್ರೋ, ಭರತ್ ಬ್ರೋ, ಇಲ್ಲೊಂದು ಅಂಗಡಿ ಮಾಡಬೇಕಿತ್ತಂತೆ, ವಾಟರ್ ಬಾಟ್ಲೆಲ್ಲ. ಇಲ್ಲಿ ಅದೇ ಪೀಕ್. ಈ ಕಡೆಗೆ ಏನು ಕಾಣಿಸ್ತಾ ಇಲ್ಲ ಬಿಡಿ, ತೋರ್ಸ. ಅಲ್ಲಿ ಕಾಣಿಸ್ತಿದ್ದು ಪೀಕೆ ಕಾಣಿಸ್ತಾ ಇಲ್ಲ ಇವಾಗ. ಆ ಥರ ಕ್ಲೌಡ್ಸ್ ಮುಚ್ಚಾಕೋಗ್ಬಿಟ್ಟಿದೆ. ಹೌ ಇಸ್ ದ ಜೋಶ್? ಜೋಶ್ ಇಲ್ಲ, ಗೀಶು ಇಲ್ಲ, ಬರೀ ಸ್ವೆಟ್ಟು, ಸುಸ್ತಾಗೋಗಿದೆ. ಓಕೆ, ಇನ್ನಿಷ್ಟೇ ಡಾರ್ಲಿಂಗ್ಸ್. ಹಿಂಗತ್ತಲ್ಲಿ ಹೋದ್ರೆ ಅದೇ ಪೀಕ್. ಹತ್ತುತ್ತಾ ಇದ್ದೀವಿ. ಬಂಟಿ ನಿನ್ನ ಲೆಗ್ ಸ್ಲೋನಾ ಅನ್ನೋ ಥರ ಇದು ಪೀಕ್ ಪಾಯಿಂಟ್ ಸಿಗ್ತಾನೇ ಇಲ್ಲ. ಆಲ್ಮೋಸ್ಟ್ ಪೀಕ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ಡಾರ್ಲಿಂಗ್ಸ್. ಅಯ್ಯೋಯ್ಯೋ, ತಲೆನೇ ಸುತ್ತಾ ಇದೆ. ವಾಪ ಚಿಕ್ಕ ಮಕ್ಕಳಿದ್ದ ಕಾಂಪೌಂಡ್ ಹತ್ತಿದ್ವಿ, ಆಗ ಇಷ್ಟ ಆಗ್ತಿತ್ತು. ಆದರೆ ಅದು ಇಷ್ಟೆಲ್ಲ ಡಾರ್ಲಿಂಗ್ಸ್, ಅಂತೂ ಇಂತೂ ಫೈನಲಿ ಪೀಕ್ ಪಾಯಿಂಟ್ ಸಿಕ್ಕೇ ಬಿಡ್ತು. ಬನ್ನಿ ನೋಡೋಣ ಪೀಕ್ ಪಾಯಿಂಟ್ ಯಾವ ಥರ ಇದೆ. ಇಷ್ಟು ದೂರ ಹತ್ಕೊ ಬಂದಿದ್ದಕ್ಕೆ ಬರ್ತಾ ಇಲ್ವಾ ಅಂತ. ಲೆಟ್ಸ್ ಸಿ ನಾವು. ಇನ್ನೂ ಮೇಲಿದ್ದೀನ್ರೋ, ಇದಲ್ವಾ ಪೀಕ್ ಪಾಯಿಂಟು? ಅಯ್ಯಪ್ಪ, ಇದೊಂದು ಪೀಕ್ ಪಾಯಿಂಟು, ಬಟ್ ಇದಕ್ಕಿಂತ ಮೇಲಿದೆ ಅನಿಸುತ್ತೆ. ಆಗ್ತಾ ಇಲ್ವಲ್ಲಪ್ಪ, ಸುಸ್ತಾಗೋಗ್ಬಿಟ್ಟಿದ್ದೀನಿ. ಎಷ್ಟು ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಾಗ್ತಾಯಿಲ್ಲ. ಸ್ವೆಟ್ಟು ಕಣ್ಣಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ಕಣ್ಣೀರಲ್ಲ ಡಾರ್ಲಿಂಗ್ಸ್, ಇದು ಸ್ವೆಟ್ಟು. ಆ ಥರ ಬರುತ್ತೆ. ತಲೆ ನಿಜವಾಗ್ಲೂ ತಿರುಗ್ತಾ ಇದೆ. ನೀರು ಬೇಕಿತ್ತು. ನೀವೇನಾದರೂ ಡಾರ್ಲಿಂಗ್ಸ್ ಈ ಥರ ಟ್ರೆಕ್ಕಿಂಗ್ ಅಥವಾ ಈ ಥರ ಕ್ಲೈಂಬಿಂಗು ಟ್ರೆಕ್ಕಿಂಗು ಏನೋ ಹಾಳು ಮುಳು ಯಾವುದಕ್ಕಾದ್ರು ಬಂದರೆ ವಾಟರ್ ಬಾಟ್ಲ ಮಾತ್ರ ಮಿಸ್ ಮಾಡ್ಕೊಬಿಡಿ. ವಾಟರ್ ಬಾಟ್ಲನ್ನ ಎತ್ತಾಕೊಬನ್ನಿ. ಆ ಥರ ಸುಸ್ತಾಗಿ ಡಿಹೈಡ್ರೇಷನ್ ಆಗ್ಬಿಟ್ಟಿದೆ. ಕ್ರೇಜಿಯಾಗಿ ಕಾಣಿಸ್ತದೆ ನೋಡಿ ಡಾರ್ಲಿಂಗ್ಸ್. ಓ ಮಗಳೇ, ಬಿದ್ದಿದ್ಬಿಟ್ಟು ಕಣೆ. ನಮ್ಮ ಬ್ಯಾಚ್ ಅವರೆಲ್ಲ ಅಲ್ಲಿದ್ದಾರೆ. ಆ ಪೀಕು ನೋಡಿ ಇಲ್ಲಿ. ಹೋಗ್ಬೇಡ ಅಯ್ಯಪ್ಪ, ನೀರು ಬೇಕು. ಅಯ್ಯೋ, ನೀಯೇ ಹಿಂಗೆ ಇಷ್ಟೊಂದು ಸ್ವೆಟ್ ಆಗಿದೆಯಾ? ಅಯ್ಯಪ್ಪ ಯಪ್ಪ, ಇವನಂತೂ ಫುಲ್ ಸ್ವೆಟ್ ಆಗ್ತಾ ಇದ್ದಾನೆ. ಅಕ್ಷಯ್, ಹಾಂ, ನನ್ನ ಮುಖ ಸ್ವೆಟ್ಟಿಗೆ ಗ್ಲೋ ಆಗ್ತಿದ್ಯಾ? ಗ್ಲೋನೆಸ್ ಇದೆಯಾ? ಏನು ಮಾತಾಡ್ತಾ ಇಲ್ಲ ಅಷ್ಟೇ. ಸುಳ್ಳು ಹೇಳಕ್ಕೆ ನಮಗೆ ಬರಲ್ಲ. ಓ ಮೈ ಗಾಡ್. ಸಂಜು, ಹೆಂಗಿದೆ ವ್ಯೂ ಪಾಯಿಂಟು? ಸೂಪರಾ? ಇನ್ನ ಮೇಲೆ ಹೋಗ್ಬೋದು. ಎಷ್ಟು ಮೇಲೆ ಬಂದಿದ್ದೀವಿ, ಇನ್ನೂ ಮೇಲೆ ಹೋಗ್ಬೋದಂತೆ. ಹೌದಾ? ನೋಡಿ ಡಾರ್ಲಿಂಗ್ಸ್, ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಲ್ಲಿದೆ ನೋಡು ವ್ಯೂ, ಅದೇ ತರ ನಾವು ಈ ವ್ಯೂ ಅಲ್ಲಿ ಕೂತಿದ್ದೀವಿ. ಎಕ್ಸಾಕ್ಟ್ಲಿ, ಹೌದು. ಬಟ್ ಕ್ರೇಜಿ. ಇಳಿಬೇಕಾದ್ರೆ ಇವಾಗ ಇರೋದು ಮಜಾ. ಜಾರುತ್ತೆ ಪಕ್ಕ. ಸಕ್ಕದಾಗಿದೆ ಡಾರ್ಲಿಂಗ್ಸ್ ವ್ಯೂ ಅಂತ.
ಹೋಗೋಣ. ಹ್ಞೂ ಲೆಟ್ಸ್ ಗೋ. ಸಾಕಾಯ್ತು ವ್ಯೂ. ನೀರಿದ್ದಿದ್ರೆ ಇನ್ನೊಂದು ಸ್ವಲ್ಪ ತಿರ್ಬೋದಿತ್ತು, ನೀರಿಲ್ಲ. ಲೆಟ್ಸ್ ಗೋ. ಡಾರ್ಲಿಂಗ್ಸ್ ಹತ್ತಿದಾಯ್ತು. ಇವಾಗ ಇಳಿತಾ ಇದ್ದೀವಿ, ಒಬ್ಬೊಬ್ಬರಾಗಿ ಇಳಿತಾ ಇದ್ದೀವಿ. ಯಾವುದೋ ಒಂದು ಶಾರ್ಟ್ ಕಟ್ಟಿಂದ ಇಲ್ಲಿ ಇಳಿದಿದ್ದೀವಿ. ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೀಪ್ ಎಲ್ಲಿದೆ ಗೊತ್ತಿಲ್ಲ. ಹಿಂಗೆ ಅಲ್ಲಿ ನಿಲ್ಸಿದ್ವ ಕಾರು ಅಲ್ಲಿದೆ ಅಂತೆ. ಮತ್ತು ಇವಾಗ ಜೀಪ್ ಓಡ್ತಾ ಇದೆ. ರಾಣಿಜರಿ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಡಾರ್ಲಿಂಗ್ಸ್. ಯಪ್ಪ, ಟ್ರೆಕ್ಕಿಂಗ್ ಮಾತ್ರ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ ಸಿಗ್ತಾನೆ ಇದೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್. ಹಾಲಾಗುರು ಕಾಫ್ ಸಾಕು ಹಿಡ್ಕೊಂಡಿದ್ದಾರೆ, ಯಾಕಿಂತ ಗೊತ್ತಿಲ್ಲ. ಗಾಡಿ ಹಿಡಿದು ಬಿಟ್ಟಿದ್ದಾರೆ ಡಾರ್ಲಿಂಗ್ಸ್. ಫೈನ್ ಆಗ್ತವ್ರೆ ಏನು ಕತೆ ಗೊತ್ತಿಲ್ಲ. ಡಾರ್ಲಿಂಗ್ಸ್ ಕಾಪ್ಸ್ ಹಿಡಿದ್ಬಿಟ್ಟಿದ್ದಾರೆ ಹಿಂದೆ. ರೀಸನ್ ಏನು ಅಂತ ಗೊತ್ತಿಲ್ಲ. ದುಡ್ಡು ಅಂತೂ ಸರಿಗೆ ತಿಕ್ಕೊಂತವ್ರೆ. ಡಾರ್ಲಿಂಗ್ಸ್ ಮತ್ತೆ ವಾಪಸ್ ಎಸ್ಟೇಟಿಗೆ ಬಂದ್ವಿ. ರಾಣಿಜರಿ ಟ್ರೆಕ್ ಮುಗಿಸ್ಕೊಂಡು. ಹೌ ವಾಸ್ ಇಟ್? ಸೂಪರ್ ಎಕ್ಸ್ಪೀರಿಯನ್ಸ್. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸಗದಾಯ್ತಾ? ಮುದೋಳು ಸಖತ್ ಕಾಂಬೋ ಇದು. ಇದು ಹಿಂಗಂದ್ರೆ ನನ್ನ ಶುದ್ಧ ಬರುತ್ತೆ ಸೀರಿಯಸ್ ಆಗಿ. ನಿಲ್ಸಿ ಮತ್ತೆ ಇನ್ನ ಮರಿ ಅಂತ ಕಣ, 6 ತಿಂಗಳು ಮರಿ ಅಂತ ಕಚ್ಚಿದ್ರೆ ಇದು. ಓಕೆ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ಭಾಗದಲ್ಲಿ. ಟಾಟಾ ಬಾಬಾ, ಸಿ ಯು, ಲವ್ ಯು. ಕಾಲೆಲ್ಲ ಪದಗಳಾಡ್ತಾ ಇದೆ ಡಾರ್ಲಿಂಗ್. ಸಿಗೋಗಿ ದಬಾಕ ಬಿಟ್ರೆ ಆಹಾ ಎಂತ ನಿದ್ದೆ ಅಂತೀರಾ.